ಈ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆ ಇದ್ದರೂ ಕೂಡ ಸಿದ್ದರಾಮಯ್ಯ ಅವರು ಮೊನ್ನೆ ಅಧಿವೇಶನದಲ್ಲಿ ಫಸ್ಟು ಕನ್ನಡಕ್ಕೆ ಆದ್ಯತೆ ಕೊಡ್ಬೇಕಂತ ಹೇಳ್ತಾರೆ. ಮೊನ್ನೆ ರಾಜ್ಯ ಸರ್ಕಾರ ಇದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅದನ್ನು ಉರ್ದುನ ಕಾರ್ಯಕ್ರಮ ಉರ್ದು ಪೇಪರು ಹಾಕ್ತಾರೆ. ನಮಗೇನು ಅವಶ್ಯಕತೆ ಇಲ್ಲ. ಇವತ್ತು ಉರ್ದು ಹಾಕ್ತಾರೆ, ನಾಳೆ ತೆಲುಗು ಬೇಕಂತಾರೆ, ಆಮೇಲೆ ತಮಿಳು ಬೇಕಂತಾರೆ. ಹಿಂಗೆ ಆದರೆ ಆಮೇಲೆ ಮರಾಠರು ಬೇಕಂತಾರೆ. ಹಿಂಗೆ ಆದರೆ ಕನ್ನಡ ಪರಿಸ್ಥಿತಿ ಏನು? ಕರ್ನಾಟಕದಲ್ಲಿ ಕನ್ನಡ ಫಸ್ಟು ಆದ್ಯತೆ ಕೊಡಬೇಕು. ಇವರೆಲ್ಲ ರಾಜ್ಯ ಸರ್ಕಾರದವರೆಲ್ಲ ಕನ್ನಡ ಅಂತೇಳಿ ಹೇಳೋದೊಂದಲ್ಲ, ಬಾಯಲ್ಲಿ ಹೇಳೋದೊಂದಲ್ಲ, ಅದು ಕಾರ್ಯರೂಪಕ್ಕೆ ತರಬೇಕು. ಕನ್ನಡ ಐತಲ್ಲ. ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಉರ್ದು ಐತಲ್ಲ, ಉರ್ದು ಬೇಡ ನಮಗೆ, ಕನ್ನಡ ಇರ್ಬೇಕು. ಈಗ ಈ ಕೂಡಲೇ ರಾಜ್ಯ ಸರ್ಕಾರ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಕನ್ನಡಿಗರ ಕ್ಷಮೆ ಕೇಳಬೇಕು. ಮತ್ತು ಇನ್ನೊಂದು ಸಾರಿ ಇಂಥ ಘಟನೆ ಆಗಲ್ಲ. ಅವ್ರಿಗೆ ಭಾಳ ಕೆಲಸಗಳಿದಾವ, ಭಾಳ ಸಮಸ್ಯೆಗಳು, ಭಾಳ ರೈತರಿಗೆ ಭಾಳ ಸಮಸ್ಯೆಗಳಿದಾವ. ಅವೆಲ್ಲ ಸಮಸ್ಯೆ ಬಿಟ್ಟು ಇಂಥ ಸಮಸ್ಯೆಗಳು, ಹೊಸ ಸಮಸ್ಯೆಗಳನ್ನ ಅವ್ರನ್ನ ತಲೆ ಮೇಲೆ ಹಾಕ್ಯಂತಿದಾರೆ. ಈ ಕೂಡಲೇ ದಯಮಾಡಿ ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರಿಗೆ ಹಾಗೂ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರಿಗೆ ಈ ಮೂಲಕ ಶಿವರಾಮೇಗೌಡ ಮುಂದೆ ಹೇಳೋದೇಳಿದ್ರೆ, ಕನ್ನಡನೇ ಸಾರ್ವಭೌಮ. ಇದನ್ನು ಬಿಟ್ಟು ಬೇರೆ ರೀತಿ ನೀವೇನಿರಲಿ, ಅದು ನಿಮ್ಮ ಮನೆಯಾಗ ನಾವು ಹಿಂದಿ ವಿರೋಧ ಅಲ್ಲ ನಾವು. ಆದರೆ ಕರ್ನಾಟಕದಲ್ಲಿ ಫಸ್ಟು ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಇಂಥ ಘಟನೆ ಮರುಕಳಿಸಂತೆ ನೋಡ್ಕೊಳ್ಬೇಕು. ಇಲ್ಲಿದ್ರೆ ಕರ್ನಾಟಕ ರಾಷ್ಟ್ರ ಶಿವರಾಮೇಗೌಡ ಭಾಳ ದೊಡ್ಡ ಮಟ್ಟಿಗೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋಂಥ ಪರಿಸ್ಥಿತಿ ಮಾಡ್ಕೊಬಿಡಂತ ಈ ವಿಷಯ ಹೇಳ್ತಾರೆ. ಈ ಬಳ್ಳಾರಿಯಲ್ಲಿ ನಗರ ಭಾಳ ದೊಡ್ಡ ಮಟ್ಟಕ್ಕೆ ನಗರ ಬೆಳಿತೈತೆ. ಆದರೆ ಈ ಸ್ಟೇಷನ್ಗಳು ಕಮ್ಮಿ ಆಗ್ಬಿಟ್ಟವ. ಸ್ಟೇಷನ್ ಕಮ್ಮಿ ಆಗೋ, ಆಮೇಲೆ ಪೊಲೀಸು ಭಾಳ ಜನ ಕಮ್ಮಿ ಆಗಿದ್ದಾರೆ, ಮೆನ್ ಕಮ್ಮಿ ಐತೆ. ಅದು ಈ ಕೂಡಲೇ ಗೃಹ ಮಂತ್ರಿಗಳು ಪರಮೇಶ್ವರ್ ನಾಯ್ಕ ಅವರು ಬಳ್ಳಾರಿಯಲ್ಲಿ 3 ಸ್ಟೇಷನ್ ಮಾಡೋಂಥ ಕೆಲಸ ಒಬ್ಬರೇ ಮಾಡ್ತಾರೆ. ಒಂದು ಸ್ಟೇಷನ್ ಮಾಡ್ತಾಯಿದೆ. ಅದಕ್ಕೆ ದಯಮಾಡಿ ಈ ಗೃಹ ಸಚಿವರು ಈ ಕೂಡಲೇ ಬಳ್ಳಾರಿ ನಗರದಲ್ಲಿ ಇನ್ನೊಂದು ಸ್ಟೇಷನ್ ಆಗಲೇಬೇಕು. ಇಲ್ಲಿದ್ರೆ ಭಾಳ ಸಮಸ್ಯೆಗಳು ಆಗ್ತದವ. ಭಾಳ ಕಳ್ಳತನಗಳಾಗ್ಬೋದು, ಗಾಂಜಾ ಕೇಸ್ಗಳಾಗ್ಬೋದು, ಭಾಳ ಲಿಮಿಟ್ಸ್ ದಾಟಿ ಸ್ಟೇಷನ್ಗಳು ಇದಾಗ್ಬಿಟ್ಟವ. ಅದಕ್ಕೆ ದಯಮಾಡಿ ನಗರದಲ್ಲಿ ಒಂದು ಹೊಸ ಸ್ಟೇಷನ್ ನಿರ್ಮಾಣ ಆಗ್ಬೇಕಂತೇಳಿ ಈ ಮೂಲಕ ಗೃಹ ಮಂತ್ರಿಗಳು ಕೇಳ್ತಾರೆ. ಇದು ವಿಷಯ ಏನಂದರೆ 2008ರಾಗೆ ನೇಮಕಾತಿ ಆಗಿರೋದು ಲಾಸ್ಟು ಡಾಕ್ಟ್ರುಗಳನ್ನ. 2008ರಿಂದ ಡಾಕ್ಟ್ರುಗಳ ನೇಮಕಾತಿ ಇಲ್ಲ. ಹಾಸ್ಪಿಟ್ಲ್ ನೋಡ್ರು ಭಾಳ ದೊಡ್ಡ ಮಟ್ಟಿಗೆ ಹಾಸ್ಪಿಟ್ಲ್ ಕಟ್ಟಿಬಿಟ್ಟಾರೆ. ಅಲ್ಲಿ ಡಾಕ್ಟ್ರೇ ಇಲ್ಲ. ಪೇಷಂಟು ಹೆಚ್ಚಾಗ್ತಾರೆ, ಜನ ಸಾಯ್ತಾ ಇದಾರೆ. ಅಲ್ಲಿ ಹೋದರೆ ಒಬ್ಬ ಡಾಕ್ಟ್ರುಗಳೇ ಇರಂಗಿಲ್ಲ ಅಲ್ಲಿ. ಆಮೇಲೆ ಈ ನಮ್ಮ ಶರಣಗೌಡ ಪಾಟೀಲ್ ವೈದ್ಯಕೀಯ ಸಚಿವರಿಗೆ ಏನಂದರೆ, ಒ ಪಿ ಡಿ ಆಗಲಿ, ಟ್ರೋಮಾ ಕೇರ್ ಆಗಲಿ ಡಾಕ್ಟ್ರುಗಳು ಇಲ್ದಂಗೆ ಐತೆ. ಪೇಷಂಟ್ ಹೆಚ್ಚಾಗ್ಬಿಟ್ರೆ ಡಾಕ್ಟ್ರ್ ಕಮ್ಮಿ ಆಗ್ಯಾರ. ಪೇಷಂಟ್ ಹೋದ್ರಿಗಿನ 3 ದಿನ ಅಲ್ಲಿದ್ದರೂ ಕೂಡ ಡಾಕ್ಟ್ರ್ ನೋಡ್ಲಾರಂಥ ಪರಿಸ್ಥಿತಿ ಐತೆ. ಈ ಕೂಡಲೇ ದಯಮಾಡಿ ಆ ನರ್ಸ್ಗಳಾಗಲಿ, ಡಾಕ್ಟ್ರುಗಳಾಗಲಿ ನೇಮಕಾತಿ 2008 ಮಾಡಿದೆ ಲಾಸ್ಟ್. ನೀವು ನೇಮಕಾತಿ ಮಾಡ್ಕೊಂಡು ಈ ಬಡವ್ರನ್ನ ದೊಡ್ಡವರು ಬೇರೆ ಹಾಸ್ಪಿಟ್ಲ್ ಹೋಗ್ತಾರೆ. ಬಡವರು ಒ ಪಿ ಡಿನೇ ನಮಗೆ ಗತಿ. ಅದಕ್ಕಾಗಿ ಶರಣ ಪ್ರಕಾಶ್ ಪಾಟೀಲ್ ಸಚಿವರಿಗೆ ನೀವು ಕೂಡಿ ಶಿವರಾಮೇಗೌಡ ಅಂತ ಕೇಳ್ಕೊಳ್ಳೋದೇನೆಂದರೆ, ನೇಮಕಾತಿ 2008 ಲಾಸ್ಟ್ ಆಗೈತೆ, ಅದನ್ನು ಮಾಡ್ಬೇಕಂತೇಳಿ ನಿಮ್ಗೆ ಕಳಕಳಿ ಮನವಿ ಮಾಡ್ಕೊಳ್ತೀವಿ.